ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡರ್. ಪಹಲ್ಗಾಮ್ ದಾಳಿಯಲ್ಲಿನ ಭದ್ರತಾ ವೈಫಲ್ಯದ ಹೊಣೆಯನ್ನ ಲೆಫ್ಟಿನೆಂಟ್ ಗವರ್ನರ್ ಹೊತ್ಕೊಳ್ತಾ ಇರೋದು ಅಲ್ಲಿನ ವ್ಯವಸ್ಥಿತ ವೈಫಲ್ಯವನ್ನ ಬಿಂಬಿಸುತ್ತಾ? ಲೆಫ್ಟಿನೆಂಟ್ ಗವರ್ನರ್ ಈ ರೀತಿ ಹೇಳ್ತಾ ಇರೋದು ನಿಜವಾದ ಬದ್ಧತೆನ ಅಥವಾ ಬರೀ ರಾಜಕೀಯ ಗುರಾಣಿನ? ನಯಾ ಕಾಶ್ಮೀರ ಅನ್ನುವಂಥ ಒಂದು ಭರವಸೆ ಅಲ್ಲಿನ ಜನರಿಗೆ ಭ್ರಮೆಯಾಗಿ ಮಾರ್ಪಟ್ಟಿದೆಯಾ? ವೈದ್ಯಕೀಯ ತುರ್ತನ್ನು ಕಡೆಗಣಿಸಿ ಅಮಾನವೀಯವಾಗೋದ್ರ ಮಟ್ಟಿಗೆ ಅಲ್ಲಿ ಜನಜೀವನದ ಮೇಲೆ ನಿರ್ಬಂಧವನ್ನ ಹೇರಲಾಗ್ತಾ ಇದೆ ಅಂತ ಅಂದ್ರೆ ಅದು ಎಂಥ ಸ್ಥಿತಿ ಇದೆ ಅಲ್ಲಿ? ಕಾಶ್ಮೀರಿಗಳ ಸುರಕ್ಷತೆಗೆ ಅವ್ರ ತಾಯ್ನಾಡಿನಲ್ಲಿ ಮತ್ತೆ ಭಾರತದಾದ್ಯಂತ ಧಕ್ಕೆ ಉಂಟಾದ್ರೆ ಇನ್ಯಾವ ಸಾಂವಿಧಾನಿಕ ಭರವಸೆ ಉಳ್ಕೊಂಡಿದೆ? ಶಾಂತಿ ಮರಳಿ ತರ್ತೀವಿ ಅಂತ ಹೇಳಿದವರೇ ಕಾಶ್ಮೀರದಲ್ಲಿ ಅವಿಶ್ವಾಸ ಉಲ್ಬಣಿಸುವಂತ ಒಂದು ಸ್ಥಿತಿ ಕಾರಣ ಆಗ್ತಾ ಇರುವಾಗ ಮುಂದೇನಾಗ್ಲಿದೆ? ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಗ್ಗೆ ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ನೀಡಿರುವಂತಹ ಹೇಳಿಕೆ ಹಾಗೆ ಅಲ್ಲಿನ ಇತ್ತೀಚಿನ ಕೆಲವು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.